ನಮಸ್ಕಾರ ವೀಕ್ಷಕರೇ ಏನಾದ್ರೂ ನೀವು ರೀಸೆಂಟ್ ಆಗಿ ಮದ್ವೆ ಏನಾದ್ರೂ ಆಗಿದ್ರ ರಿಜಿಸ್ಟರ್ ಮ್ಯಾರೇಜ್ ಏನಾದ್ರೂ ಆಗಿದ್ರು ಕೂಡ ಮಂಗಳಸೂತ್ರ ಧಾರಣೆ ಆದ್ರೂ ಆಗಿರ್ಲೇಬೇಕು. ಈಗಿನ ಕಾಲದಲ್ಲಿ ಏನ್ ಮಾಡ್ತಾ ಇದಾರೆ, ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ, ಸುಮ್ನೆ ಆಗ್ಬಿಡ್ತಾರೆ, ಗಂಡ ಹೆಂಡತಿ ಅಂತ ಅವರವರೇ ಮಾಡ್ಕೊಬಿಡ್ತಾರೆ. ಮಂಗಳಸೂತ್ರ ಅನ್ನೋದು ಒಂದು ಹೆಣ್ಣಿನ ಕೊಳ್ಳಿಗೆ ಬಿದ್ದಾದ ನಂತರನೇ ಗಂಡ ಹೆಂಡತಿ ಅಂತ ಅನಿಸ್ಕೊಳಕ್ಕಾಗೋದು. ಮಂಗಳಸೂತ್ರ ಯಾವ ರೀತಿ ಇರಬೇಕು ಅನ್ನೋದು ನಾನು ಇಂದಿನ ಸಂಚಿಕೆಲ್ಲ ಇಂದಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ. ಯಾವ ರೀತಿ ಇರಬೇಕಪ್ಪ ಅಂತ ಹೇಳಿದ್ರೆ, ಮೊದಲಿಗೆ ಕುಚ್ಚ ದಾರದಲ್ಲಿ ಕೆಂಪು ಮತ್ತು ಕಪ್ಪು ಮಣಿ ಇರಲೇಬೇಕು. ಈ ಇರೋದ್ರಿಂದನೇ ಅವರಿಗೆ ಮಂಗಳಸೂತ್ರ ಅಂತ ಹೆಸರು ಅನ್ನೋದು ಕೊಡುವಂತದ್ದು. ಆ ಎರಡು ಮಣಿ ಚಿನ್ನದ ಚೈನ್ ಹಾಕಿದ್ರು ಕೂಡ ಪರವಾಗಿಲ್ಲ, ಅದರಲ್ಲಿ ಒಂದು ಎರಡೆರಡು ಕಪ್ಪು ಮಣಿ ಮತ್ತು ಕೆಂಪು ಮಣಿ ಇದ್ರೆ ಮಾತ್ರ ಅದು ಮಂಗಳಸೂತ್ರ ಅಂತ ಅನಿಸ್ಕೊಳ್ಳೋದು. ಇದೇ ರೀತಿ ನೀವು ಹಾಕೊಂಡಿದ್ದೆ ಆದಲ್ಲಿ ನಿಮ್ಮ ಗಂಡನ ಆಯುಸ್ಸು ಕೂಡ ಹೆಚ್ಚಿಗೆ ಆಗ್ತದೆ. ಹಾಗೂ ಪ್ರತಿ ಶುಕ್ರವಾರ ದಿನ ನಿಮ್ಮ ಮಾಂಗಲ್ಯನ್ನು ನೀವು ಪೂಜೆ ಮಾಡಬೇಕಾಗ್ತದೆ. ನೀವು ಇದೇ ರೀತಿಯಲ್ಲಿ ಪ್ರತಿ ಶುಕ್ರವಾರ ದಿನ ಮಾಂಗಲ್ಯ ಪೂಜೆಯನ್ನು ಮಾಡ್ತಾ ಇದ್ರೆ ಮತ್ತು ನಿಮ್ಮ ಗಂಡನವರ ಪಾದ ಪೂಜೆಗಳನ್ನು ನೀವು ಮಾಡ್ತಾ ಇದ್ರೆ ನಿಮ್ಮ ಗಂಡನ ಆಯುಸ್ಸು ಕೂಡ ಚೆನ್ನಾಗಿರ್ತದೆ, ಗಂಡ ಹೆಂಡತಿ ದಾಂಪತ್ಯ ಕೂಡ ತುಂಬಾನೇ ಚೆನ್ನಾಗಿರ್ತದೆ. ಇದೇ ರೀತಿಯಾದಂತಹ ಜ್ಯೋತಿಷ್ಯ ಸಲಹೆಗಳಿಗಾಗಿ ಕೆಳಗೆ ಕೊಟ್ಟಿರುವಂತಹ ನಂಬರ್ಗೆ ಕರೆ ಮಾಡಿ, ಸಾಧ್ಯವಾದಲ್ಲಿ ನಮ್ಮ ಕಚೇರಿಗೆ ಭೇಟಿಯಾಗಿ. ನಮಸ್ಕಾರ.